ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡಿಗೆ ಅಂತ ಹೇಳಿದ್ರು. ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ವಿ. ಡೇಟ್ ಇನ್ನೂ ಫಿಕ್ಸ್ ಆಗಿರೋ ಕಾಣಲ್ಲ. ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಲ್ಲ, ಅದು ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ.ಕೆ. ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮಾಧ್ಯಮ ಮುಂದೆ ನಮ್ಮ ಪಾರ್ಟಿದು ನಾವೇ ಚರ್ಚೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕಾಣಲ್ಲ. ಯಾಕೆಂದರೆ ಉತ್ತಮವಾದ ಸರ್ಕಾರ ಹೋಗ್ತಾ ಇದೆ, ಉತ್ತಮವಾದ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜೊತೆಗೆ 140 ಶಾಸಕರು ಬಂದಿದ್ದಾರೆ, ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಗೊಂದಲಗಳು ಹೇಳಿಕೆ ಕೊಡೋದು, ಎಲ್ಲೋ ಪಾರ್ಟಿ ಒಂದು ಕಡೆ ಮುಜುಗರ ಆಗೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಯಾಕೆಂದರೆ BJP ಅವರು ಇದೇ ಅಧಿಕಾರ ಕಿತ್ತಾಟಕ್ಕೋಸ್ಕರನೇ ಒಂದು 40-50-60 ಸೀಟಿಗೆ ಬಂದರು. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾಕಂದರೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಮತ್ತೊಮ್ಮೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋದ್ರಾಗೇನು ಸಂಶಯ ಇಲ್ಲ. ಆದ ಕಾರಣ ಹೈಕಮಾಂಡಿಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ, ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಇವರಷ್ಟು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ, ಸುಮಾರು ತಿಂಗಳಿಂದ ಆಗ್ತಾಯಿದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಒಂದು ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದು ನಾನು ಬಯಸ್ತೀನಿ. ಅಲ್ಲ, ಬಜೆಟ್ ಅಲ್ರಿ, ಬಜೆಟಿಗೆ ಇನ್ನೂ ಒಂದು ತಿಂಗಳಾಗ್ತದೆ. ನಿಮಗೆ ಮತ್ತೆ 30 ದಿನ ನಾನು ಮಾತಾಡಬೇಕಾಗ್ತದೆ. ಅದ್ರ ಬದಲು ಅದಷ್ಟು ಬೇಗ ಇವತ್ತು ನಾಳೆ ಒಳಗೆ, ಹೆಂಗಂದ್ರೆ ನೆನ್ನೆವರು ಸೆಷನ್ ಇತ್ತು, ಇನ್ನೊಂದು 2-3 ದಿನದೊಳಗೆ ಕರೆದು ಒಂದು ಬೆಳವಣಿಗೆ ಬಗೆಹರಿಸಿದ್ರೆ ಉತ್ತಮ. ಪಕ್ಷದ ಅಧ್ಯಕ್ಷರಿದ್ದಾರೆ, 5 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಕರೆದು ಮಾತಾಡ್ಬೋದು, ಅಭಿವೃದ್ಧಿಗಳ ಬಗ್ಗೆ ಕರೆದು ಮಾತಾಡ್ಬೋದು. ಅದನ್ನು ಬಿಟ್ಟು ಸುಮ್ಮನೆ ಅವರು ಇವರು ಅಂತೇನಿಲ್ಲ. ಎಲ್ಲ ಕಾಂಗ್ರೆಸ್ ಶಾಸಕರು ಕಾಮನ್ನದು. ಈಗ ನೀವು ನಮ್ಮ ಮನೆಗೆ ಬಂದಿದ್ರಿ, ಈಗ ನಿಮ್ಗೆ ಊಟ ಮಾಡಿಸಿ ಕಳಿಸ್ರಿ, ನನ್ನ ಡಿನ್ನರ್ ಪಾರ್ಟಿ ಅಂತ ಯಾಕೆ ಅನ್ಕೊಂತೀರಿ? ವಿಶ್ವಾಸದ ಕೂಟ ಅನ್ಕೊಳ್ರಿ. ಅವರು ವೈಯಕ್ತಿಕ ಚರ್ಚೆಗಳು ಮಾಡ್ಕೊಂತಾರೆ, ಅವನೊಂದು ಸಮುದಾಯದವ್ರು ಸೇರ್ತಾರೆ. ಮೊನ್ನೆ ವೀರಶೈನಿಗೆ ಸಮುದಾಯದವರು ಸೇರಿದ್ರು, ನಾನು ಇರಲಿಲ್ಲ, ಅವತ್ತು ಹೋಗಿರಲಿಲ್ಲ. ಹಂಗೆ ಅವರ ಸಮುದಾಯದಲ್ಲಿ ಏನಾದ್ರು ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳು ಕೇಳೋದು ಇರ್ಬೋದು, ಸಮುದಾಯಗಳ ಬಗ್ಗೆ ಚರ್ಚೆಗಳು ನಡೀತಾ ಇರ್ತದೆ. ಅದಕ್ಕೆಲ್ಲ ನಾವು ರೆಕ್ಕೆ ಪುಕ್ಕ ಕಟ್ಟೋದು ಬೇಡ. ಸರ್, ಇನ್ನೊಂದು ಅನುದಾನ ಕೆಲವರಿಗೆ ಕೊಡ್ತಾ ಇದ್ದಾರೆ, DKC ಫಾಲೋವರ್ಸ್ಗೆ ಕಡಿಮೆ ಮಾಡ್ತಾ ಇದ್ದಾರೆ, ಒಂದೊಂದು ಇದಾಗ್ತದೆ. ಇವ್ರ ಮನೆ ಅವ್ರು ಹೋದ್ರೆ ಅವ್ರ ಬೇಜಾರು, ಇವ್ರ ಬೇಜಾರು ಅಂತ ನಡೀತಾ ಇದೆ. ಆ ಥರ ಯಾವುದೇ ವ್ಯವಸ್ಥೆಗಳಿಲ್ಲ. ಅನುದಾನ ಯಾರಿಗೆ ಕೊಟ್ಟರು ಒಂದೇ ಆರ್ಡ್ರಲ್ಲೇ ಕೊಡ್ತಾ ಇದ್ದಾರೆ. ನಿನ್ನೆ ಯಾವುದೋ ಒಂದು SCPT SPಲಿ 1 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದಾರೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ. ಅದರಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹೆಸರಿದೆ. ಆ ಥರ ತಾರತಮ್ಯ ಯಾವುದೂ ಇಲ್ಲ, ತಾರತಮ್ಯ ಮಾಡೋದು ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ. ಅದೇ ನಿಗಮ ಏನು, ನಮ್ಮಲ್ಲಿ ಒಂದು ವಿರೋಧ ಪಕ್ಷರು ಏನಾಗ್ಬಿಟ್ಟಿದೆ, ಈ BJP ಅವರಿಗೆ ಬರೀ ರಾಜಕಾರಣನೇ. ಒಂದು ಕೋಮುವಾದ ತರ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಸಿಗೋಂಗಿಲ್ಲ, ಅದರಲ್ಲಿ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಲ್ಲ. ಆ UBJNLಗೆ ಮರ್ಜ್ ಮಾಡೋದಕ್ಕೆ ಒಂದಿಷ್ಟು ಭಾಗನ ಏನಾಗ್ತಿದೆ, ನಮ್ಮಲ್ಲಿ ಓವರ್ಲ್ಯಾಪ್ ಆಗ್ತಾಯಿದೆ. ಕೆಲವು ಅನುದಾನಗಳು UBJNL ಕೊಡ್ತಾರೆ, KNNL ಕೊಡ್ತಾರೆ. ಅವನು ಸ್ವಲ್ಪ ವಿಂಗಡಣೆ ಮಾಡಿ UBJNL ವ್ಯಾಪ್ತಿ ಕಡಿಮೆ ಇದೆ, ಅನುದಾನ ಜಾಸ್ತಿ ಕೊಡ್ತಾರೆ. ಆ ಅನುದಾನದಲ್ಲಿ ಅನುಕೂಲ ಆಗಲಿ ಅಂಥೇಳಿ ನಮ್ಮಲ್ಲಿ ಒಂದಿಷ್ಟು ಭಾಗ, 1-2 ಡಿಸ್ಟಿಕ್ನಷ್ಟು ಭಾಗನ UBJNL ಸೇರಿಸಿದ್ರೆ ಅಲ್ಲಿ ಅನುದಾನ ಕೊಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಉತ್ತಮವಾದಂಥ ಕ್ರಮವನ್ನು ಮೊನ್ನೆ ಸಂಪನ್ಮೂಲ ಸಚಿವರು ತಗೊಂತಿದ್ದಾರೆ. ಜಲಸಂಪನ್ಮೂಲ ಸಚಿವರು ತಗೋಬೇಕು ಅಂತೇಳಿ ನಾವುಗಳೇನು ಮನವಿ ಕೊಡೋಕೆ ಹೋದ ಬಿಡಿಸಿ ಹೇಳಿದರೆ ನಮಗೆ ಆ್ಯಕ್ಚುಲಿ ಅದು ಸರಿ ಇದೆ. ಆದರೆ ಈ ವಿರೋಧ ಪಕ್ಷ ರಾಜಕೀಯ ಮಾಡೋಂಥದ್ದು ನಾವು ರಾಜಕೀಯ ಮಾಡೋಕ್ಕಾಗ್ತದೆ. ಅದಕ್ಕೆ ನಾವು ಮನವಿ ಮಾಡಿದ್ದೀವಿ, ಪ್ರತಿ ಏನು ಈ ವ್ಯಾಪ್ತಿ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ಆ ವ್ಯಾಪ್ತಿಲಿ ಬರತಕ್ಕಂಥ ಮಾಜಿ ಶಾಸಕರು, ಹಾಲಿ ಶಾಸಕರು, ಎಲ್ಲ ಪಾರ್ಟಿ ಶಾಸಕರನ್ನ ಕರೆಸಿ ಆ ಒಂದು ತೀರ್ಮಾನ ತಗೊಳ್ಳಿ. ಆ ತೀರ್ಮಾನ ತಗೊಂಡು ಅದನ್ನು ಮಾಡೋದಾದ್ರೆ ಉತ್ತಮವಾದಾಗಿತ್ತು ಅಂತ ಎಲ್ಲರೂ ಒಪ್ಕೊಂಡ್ರೆ ಮಾಡಿ, ಎಲ್ಲರೂ ಬೇಡ ಅಂದ್ರೆ ಬಿಡಿ, ನೀವು ಯಾಕಷ್ಟು ಇದು ಮಾಡ್ಕೊಂತೀರಿ ಅಂತ ಮನವಿ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಹೇಳಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.